ರಿಪೋರ್ಟ್ ಫೈನಲ್ ರಿಪೋರ್ಟ್ ಕೊಡೋಕ್ಕಿಂತ ಪೂರ್ವದಲ್ಲೇ ಅದಕ್ಕೂ ಭಯ ಆಗ್ಯದ. ಇವತ್ತು SIT ಭಯ ಹುಟ್ಟ್ಯದ, ಇದೇನೋ ಕಾಲದ ನಮ್ಮ ಸುತ್ತ ಬರ್ತದಪ್ಪ ಅಂತೇಳಿ ಅಧಿಕಾರಶಾಹಿ ವರ್ಗದವ್ರು ಗಡಬಡಿಸ್ತಾ ಇದ್ದಾರೆ, ಇದು ನಮ್ಮ ಸುತ್ತ ಬರ್ತಾ ಇದೆ ಅಂತ. ಯಾಕಂದ್ರೆ ಅಷ್ಟು ಕಠೋರವಾಗಿ ನಿಯಮಾವಳಿಗಳನ್ನು ಅಥವಾ ನಮ್ಮ ಕಾನೂನುಗಳಲ್ಲಿರುತ್ತಿರುವಂತಹ ಲೋಕದೋಷ ಹಿಡ್ಕೊಂಡು ದಾಟಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ದಾಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತು ನಿಧಾನಕ್ಕೆ ಗಟ್ಟಿಗೊಳಿಸ್ತಾ ಇದ್ದಾರೆ ನಮ್ಮ ಬಲನವರು. ಹೀಗಾಗಿ ಈ ಧರ್ಮಸ್ಥಳದ ಎಲ್ಲ ಘಟನೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಇದೇ 28ಕ್ಕೆ ಇಟ್ಟಿದ್ದಾರೆ. ಮತ್ತೊಂದು ನೆಕ್ಸ್ಟ್ ಡೇಟ್ ಆಗ್ಬೋದು, ಶುರು ಆಗ್ಬೋದು. ತನಿಖೆನೂ ಬುರುಡೆ ಗ್ಯಾಂಗ್ ಅಂತ ಕರಿತಾಯಿದ್ರು, ಅವು ತನಿಖೆಲೂ ಆಗುವಂಥದ್ದು. ಜೊತೆಗೆ ಬುರುಡೆ ಗ್ಯಾಂಗ್ ಅಂತ ಹೇಳುವಂಥವ್ರು ಸಹಿತ ಇವತ್ತು ನಿಧಾನಕ್ಕೆ ಆ ಬಲಿಯಲ್ಲಿ ಬಾಲನ ಬಲಿಯಲ್ಲಿ ಸಿಗ್ತಾ ಹೊರಟಿದ್ದಾರೆ. ಅದಕ್ಕೆ ಮೊನ್ನೆ ಸಿಕ್ಕಂಥ ಸ್ಟೇ ಹಿನ್ನಡೆನೂ ಅಲ್ಲ ಮುನ್ನಡೆನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ವಾಸ್ತವವಾಗಿ ನಾನು ಸ್ಟೇ ಕೇಳಿಲ್ಲ, ಅವರು ಕೊಟ್ಟಿಲ್ಲ. ಕೇಳಿದ್ರು ಕೊಡ್ತಾಯಿದ್ರು. ಹರಾಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ ಮಾಡೋದಿಲ್ಲ ಅವರು. ಮಾಡಿದರೆ ನಾವು ಮತ್ತೆ ಕೋರ್ಟ್ಗೆ ಹೋಗ್ತೀವಿ, ಕೋರ್ಟ್ ಬಾಗಿಲು ಓಪನ್ ಅದ ನಮಗೆ ಅಂತ ಮಾತು ಹೇಳುವ ಮೂಲಕ ಎಲ್ಲ ಕೇಸ್ಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಿಸ್ತಾರೆ ಅವರು. ಹಾಡಿಸಲೇಬೇಕು ಇದನ್ನು ತಾರ್ಕಿಕ ಅಂತ್ಯವನ್ನು ಅಂತ ಒಂದು ನಂಬಿಕೆಯಿಂದ ಈ ಧರ್ಮಸ್ಥಳದಲ್ಲಿ ಆದ ಅನ್ಯಾಯಗಳಿಗೆ ಎಂದಾದರೂ ಸಿಕ್ಕೈತೆ ನ್ಯಾಯ ಸಿಗಲಿ ಆದಷ್ಟು ಬೇಕಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 60 ನ್ಯೂಸ್ ಆಗ್ತದೆ ನಮ್ಮದು. ಸತ್ಯದ ಕೈಗಂಡೆ ವಂದನೆಗಳು.